ನೋಡ್ಬಿಡೋಣ. ಕಿತ್ತೂರು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆ ಆಗಿರೋದು ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಏನೇನಿದೆ ಅಂತ ವರದಿ ನೋಡ್ತಾ ಹೋಗೋಣ. ಹುಬ್ಬಳ್ಳಿ ನಗರ ಸೇರಿದಂತೆ ಧಾರವಾಡ, ಬಳ್ಳಾರಿ, ವಿಜಯನಗರ, ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರ ಜಿಲ್ಲೆ ಒಳಗೊಂಡು ಕಿತ್ತೂರು ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಶನಿವಾರ ತಡರಾತ್ರಿಯಿಂದ ಭಾನುವಾರ ಮುಂಜಾನೆವರೆಗೆ ವ್ಯಾಪಕ ಮಳೆ ಆಗಿದೆ. ಧಾರವಾಡ ಜಿಲ್ಲೆಯ ಕೆಲವು ಕಡೆಯಲ್ಲಿ ಮಳೆಯೊಂದಿಗೆ ಗುಡುಗು ಮಿಂಚಿನ ಆರ್ಭಟ ಜೋರಿತ್ತು. ಧಾರವಾಡ ನಗರದಲ್ಲಿ 1 ಸೆಂಟಿಮೀಟರ್ ಮಳೆ ಆಗಿದೆ. 8 ಮನೆಗಳಿಗೆ ಇದರಿಂದ ಹಾನಿಯಾಗಿದೆ. ಅಪಾರ ಪ್ರಮಾಣದಲ್ಲಿ ಹಾನಿ ಕೂಡ ಸಂಭವಿಸಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುರಿದಂತ ಮಳೆಗೆ 8 ಮನೆಗಳಿಗೆ ಹಾನಿಯಾಗಿದೆ. ಸಿಡಿಲು ಬಡಿದು ಸಂಡೂರಿನಲ್ಲಿ 2 ಎಮ್ಮೆಗಳು ಮೃತಪಟ್ಟಿದೆ. ಕಂಪ್ಲಿಯಲ್ಲಿ 4, ಸಿರುಗುಪ್ಪದಲ್ಲಿ 3, ಸಂಡೂರಿನಲ್ಲಿ 1 ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 8 ಮನೆಗಳಿಗೆ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 2 ವಿದ್ಯುತ್ ಪರಿವರ್ತಕ, 3 ವಿದ್ಯುತ್ ಕಂಬಗಳು, 28 ಮರಗಳು ಉರುಳಿವೆ ಅಂತ ಕಂದಾಯ ಇಲಾಖೆ ತಿಳಿಸಿದೆ. ಸಂಡೂರು ತಾಲೂಕಿನಲ್ಲಿ 2.1 ಹೆಕ್ಟರ್ನಲ್ಲಿ ಹತ್ತಿ ಬೆಳೆ ಏನು ಬೆಳೆದಿದ್ರು ಅದು ಕೂಡ ನಾಶವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಹೊಸಪೇಟೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ಆಗಿರೋದು. ತಾಲೂಕಿನ ಧರ್ಮಸಾಗರ, ಬೋನಹಳ್ಳಿ ಭಾಗದಲ್ಲಿ ವಿದ್ಯುತ್ ಪರಿವರ್ತಕಗಳು ಉರುಳಿವೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಚಿಲಗೋಡು ಗ್ರಾಮದಲ್ಲಿ ಸಿಡಿಲು ಬಡಿದು ಆಕಳು ಮೃತಪಟ್ಟಿದೆ. ಹಂಪಿ ಬಳಿ 10 ಎಕರೆ ಬಾಳೆ ಬೆಳೆ ಹಾನಿ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಅನ್ನೋದನ್ನು ನೋಡೋದಾದರೆ, ಹೊನ್ನಾವರ ತಾಲೂಕಿನ ಹೆರಗಂಡಿಯಲ್ಲಿ 12 ಸೆಂಟಿಮೀಟರು, ಹೊಸಪೇಟೆಯಲ್ಲಿ 6.24, ಗಾದಿಗನೂರಿನಲ್ಲಿ 5.62, ಹಗರಿಬೊಮ್ಮನಹಳ್ಳಿ ತಾಲೂಕು ಮಾಲವಿಯಲ್ಲಿ 7.92, ಆಮೇಲೆ ಕೂಡ್ಲಗಿ ತಾಲೂಕು ಗುಡೇಕೋಟೆಯಲ್ಲಿ 7.13 ಸೆಂಟಿಮೀಟರ್ ಅಷ್ಟು ಮಳೆ ಆಗಿದೆ. ಅಪಾರ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಸಮಸ್ಯೆಗಳಾಗಿದೆ. ಇನ್ನು ಮಂತ್ರಾಲಯದಲ್ಲಿ ಪರದಾಡ್ಬಿಟ್ಟಿದ್ದಾರೆ ಭಕ್ತರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಮಲಗಿದ್ದ 100 ಭಕ್ತರು ಬೆಳಗಿನ ಜಾವ ಅಬ್ಬರಿಸಿದ ಮಳೆಯಲ್ಲಿ ನೆನೆದು ತೊಂದರೆ ಅನುಭವಿಸಿದ್ರು. ಮಠದ ಶ್ರೀಗಳು ತಕ್ಷಣ ಸ್ಥಳಕ್ಕೆ ಬಂದು ಪಕ್ಕದ ಕಲ್ಯಾಣ ಮಂಟಪದ